ಬನ್ನಿ ಸ್ನೇಹಿತರೆ, ನಾವೀಗ ಸ್ಲೀವ್ಸು ಈಗ ರೆಡಿ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಂಚಿರೋದ್ರಿಂದ ನಾನು ಈ ರೀತಿ ಲೈನಿಂಗನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ 1/2 ಇಂಚಿಗೆ. ಅದೇ ರೀತಿ ಹೀಗೆ ಮೇಲೆ ಇಟ್ಬಿಟ್ಟು ಹೊಲಿಗೆ ಹಾಕ್ತಾ ಹೋಗ್ಬೇಕು ಸ್ನೇಹಿತರೆ. ಈ ರೀತಿ ಪೀಸ್ ಮೇಲೆ ಲೈನಿಂಗನ್ನು ಇಟ್ಟು ಈ ರೀತಿ ಹೊಲಿಗೆ ಹಾಕ್ತಾ ಹೋಗಬೇಕು. ಈಗ ಮುಂದೆ ಒಂದು ಕೈಯಲ್ಲಿ ಈ ರೀತಿ ಇಟ್ಕೊಂಡ್ರೆ ಯಾವುದೇ ರೀತಿ ರಿಂಕಲ್ ಬರಲ್ಲ. ಹಾಗಾಗಿ ನಾನು ಇದೇ ರೀತಿ ಕೈಯನ್ನು ಮತ್ತು ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಸಹ ಇದೇ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಆವಾಗಲೇ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಸ್ನೇಹಿತರೆ. ನೋಡಿ, ಹೀಗೆ 2ನೇ ಸ್ಲೀವ್ಸು ಈ ರೀತಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾಯಿದ್ದೀರಾ, ಮೈ ಟೈಲರ್ ವರ್ಲ್ಡ್ ಎಂಬ ಚಾನಲ್ಲು ನಮ್ಮದಿದೆ ಯೂಟ್ಯೂಬಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆಲ್ ಅಂತ ಬಟನ್ ಹಚ್ಚಿ ನಾನು ಯಾವ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಮ್ಮ ವಿಡಿಯೋಗಳನ್ನು ನೋಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಹಾಗೆ ಫೇಸ್ಬುಕ್ ಪೇಜ್ ಇದೆ, ಅದರಲ್ಲೂ ಸಹ ನಾನು ವಿಡಿಯೋಗಳನ್ನ ಹಾಕ್ತಾ ಹೋಗ್ತಾಯಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಸಹ ಹಾಕ್ತಾಯಿದ್ದೀನಿ. ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ, ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಗಳಿಗೆ ನಾನು ರಿಪ್ಲೈ ಕೊಡ್ತಾ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ಹಾಗೆ ಕಿನಾರಿಯನ್ನು ಹಾಕಬೇಕು ಸ್ನೇಹಿತರೆ. ಮತ್ತು ಲೈನಿಂಗ್ ಮೇಲೆ ಒಂದು ಹೊಲಿಗೆಯನ್ನು ಹಾಕೋಣ. ಕೈ ಇದೇ ರೀತಿ ಇಟ್ಕೊಂಡು ಲೈನಿಂಗನ್ನು ಅಟ್ಯಾಚ್ ಮಾಡಿದ್ರೆ ರಿಂಕಲ್ ಯಾವುದೇ ಕಾರಣಕ್ಕೂ ರಿಂಕಲ್ ಬರೋದಿಲ್ಲ. ನಾನು ನೀಟಾಗಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಬೋದು, ಬೇಗ ಆಗುತ್ತೆ. ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡಿದ್ದಾಯಿತು ಸ್ನೇಹಿತರೆ. ಈಗ ಮಾರ್ಜಿನನ್ನು ಟ್ರಿಮ್ ಮಾಡೋದು. ಆಗ ನಮಗೆ ಸ್ಲೀವ್ ಅನ್ನೋದು ರೆಡಿ ಆಗುತ್ತೆ ಸ್ನೇಹಿತರೆ. ನ್ಯಾಚುರಲ್ ನಮಗೆ ಸ್ಲೀವು ರೆಡಿ ಆಯಿತು. ಇದೇ ರೀತಿ ಸ್ಲೀವನ್ನು ನೀವು ರೆಡಿ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ, ಹೀಗೆ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ಸ್ಲೀವ್ಸ್ ಹೇಗೆ ರೆಡಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಜಾಯ್